ಬಿಜೆಪಿಗೆ ಪರಿಷತ್ನಲ್ಲಾಗಿರುವಂತ ಅಡ್ಡ ಮತದಾನದ ಬಿಸಿ ಏನಿದೆಯಲ್ಲ ಅದು ತಣ್ಣಗಾಗ್ತಾನೇ ಇಲ್ಲ. ಯಾಕಂತಂದ್ರೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂತ ಆರೋಪ ಸಿಕ್ಕಾಪಟ್ಟೆ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಸುರೇಶ್ ಅವರು ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣವನ್ನ ಮಾಡೇ ಬಿಟ್ಟಿದ್ದಾರೆ. ನಾನು ಕ್ರಾಸ್ ವೋಟಿಂಗ್ ಮಾಡಿಲ್ಲ, ಬಿಜೆಪಿ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತ ಆಣೆ ಮಾಡಿ ಕರ್ಪೂರ ಹಚ್ಚಿ ಇವತ್ತು ಸಾಕಷ್ಟು ಒಂದಿಷ್ಟು ಡ್ರಾಮಾಗಳೆಲ್ಲವೂ ಕೂಡ ನಡೀತು. ಇದಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಸುರೇಶ್ ಅವರು, ಸಿ.ಟಿ. ರವಿ ಸೇರಿದಂತೆ ಶಿವಗಂಗಾ ಬಸವರಾಜ್ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ಬರೋಣ. ಈಗ ಬಿಜೆಪಿ ನಾವು JDS ಮುಳುಗೋದೋಣಿ ಅಂದ್ಕೊಂಡಿದ್ವಿ. ಇಲ್ಲೆಲ್ಲ ಒಂದ್ ಕಡೆ ಅವರ ಆಣೆ ಪ್ರಮಾಣ ಕ್ರಾಸ್ ವೋಟಿಂಗ್ ನೋಡಿದ್ರೆ ಅವ್ರ ಜೊತೆ ಇವರು ಮುಳುಗ್ತಿದ್ದಾರೆ, ಇಬ್ರು ಸೇರಿ ಒಂದೇ ದೋಣೆ ಮುಳುಗ್ತಿದ್ದಾರೆ ಅನ್ನೋದು ನಮಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಂದು ಅಲ್ಲ, ನಾವು ಗೊತ್ತಲ್ಲ ತಮಗೆ, ನಮ್ದು ಯಾರು ಮುಖ್ಯಮಂತ್ರಿ ಯಾರು, ಬಂಡೆ ಬ್ಲಾಸ್ಟ್ ಮಾಡಿದೀವಿ. ಇನ್ನು ಎಲ್ಲ ರೀತಿಯಿಂದನೂ ಇದು ಮುಂದೆ ಇದೆ. ನಾವು ಸಾಕ್ಷಿಗಳಿಲ್ಲದೆ, ಆಧಾರ ಇಲ್ಲದೆ ಯಾರ ಮೇಲೂ ಅನುಮಾನ ಪಡೋಲ್ಲ. ಸತ್ಯಶೋಧನಾ ಸಮಿತಿ ನಾವು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ನಾವು ಯಾರ ಹೆಸರನ್ನು ಉಲ್ಲೇಖ ಅದರಲ್ಲಿ ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು, ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವರ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಯಾವುದೇ ಹೆಸರನ್ನು ನಾವು ಗಮನಕ್ಕೆ ಲೀಸ್ಟಲ್ಲಿ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೀಕ್ರೆಟ್ ವೋಟಿಂಗ್ ಇರೋದ್ರಿಂದ ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಸದ್ಯ ಮುನ್ನೆಲೆಗೆ ಬರ್ತಿರೋದು ಸರ್, ಇವತ್ತು ಈ ಅಡ್ಡ ಮತದಾನ ಆದ ನಂತರದಲ್ಲಿ ಸುರೇಶ್ ಅವರು ಚನ್ನಕೇಶ್ವರ ಸನ್ನಿಧಿಗೆ ಹೋದ್ರು, ಕಲ್ ಮೇಲೆ ಆಣೆ ಮಾಡಿದ್ರು. ನಂತರ ಧರ್ಮಸ್ಥಳಕ್ಕೆ ಹೋದ್ರು, ಕರ್ಪೂರ ಹಚ್ಚಿ ಅಲ್ಲೂ ಆಣೆ ಮಾಡಿದ್ರು. ಕಾಯ ವಾಚ ಮನಸ್ಸ ನಾನು ಮಾಡೇ ಇಲ್ಲ, ಬೇಕಾದ್ರೆ ಎಲ್ಲಾ ಶಾಸಕರನ್ನ ಮಂಪರು ಪರೀಕ್ಷೆ ಕಳಿಸ್ಬಿಡಿ ಅನ್ನೋದಾಗಿಯೂ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಬಾವಿ CM ಅನ್ನೋದಾಗಿ DK ಕರೆದಿದ್ದೇ ಇಲ್ಲಿ ಮುಳುವಾಯ್ತು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಿದ್ರು. ಇವತ್ತು ಒಂದು ಹಂತಕ್ಕೆ ಈಗ ಇವರೆಲ್ಲರೂ ಮಾಡಬೇಕಾಗಿರೋದೇ ಇದು. ಈಗ ಯಾರು ಪ್ರಮಾಣಕ್ಕೆ ಕರೆದಿದ್ರು, ಆಣೆ ಪ್ರಮಾಣಕ್ಕೆ ಕರೆದಿದ್ರು, ಅವರೇ ತಪ್ಪೊಪ್ಪಿಗೆ ಮಾಡಿ ತಪ್ಪು ಕಾಣಿಕೆ ಹಾಕಿಬಿಟ್ಟು ಬಂದರು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಮಾತುಕತೆ ಆಗಿದೆ. ಅದು ಸತ್ಯನೂ ಇರಬಹುದು. ಧರ್ಮಸ್ಥಳಕ್ಕೆ ಹೋಗಿ ತನ್ನ ತಪ್ಪಿನ ಅರಿವಾಗಿ ಹೋಗಿ ಬಂದಿದ್ದಾರೆ. ಈಗ ಅಡ್ಡ ಮತದಾನದ ತೂಗುಗತ್ತಿ ಯಾರ ಮೇಲಿದೆಯೋ ಅವರೆಲ್ಲರೂ ಕೂಡ ಈಗ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕಾದ ಪರಿಸ್ಥಿತಿ ಬರ್ಬೋದೇನೋ. ಯಾಕಂದರೆ BJPಗರು ಸಿದ್ಧಾಂತ ಬಲ್ಲವರು, ಅವರಿಗೆ ಒಂದು ಈ ಏನಿದೆ ಈ ಮೇಲೆಲ್ಲ ನಂಬಿಕೆ ಇದೆ. ಇದೇ ಕಾಂಗ್ರೆಸ್ಸಿಗೆ ಆಗಿದ್ರೆ ದೇವಸ್ಥಾನಕ್ಕೆ ಮೀನು ತಿನ್ಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಹೋಗಿರೋದೆಲ್ಲ ನಾವು ನೋಡಿದ್ದೀವಿ. ಯಾಕೆ ಆಹಾರ ನಮ್ಮದು ಅನ್ನೋಂಥ ನಿಟ್ಟಲ್ಲಿ. ಹಂಗಂತ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ಪ್ರಮಾಣಗಳು ಕಡಿಮೆ ಆಗ್ತಾ ಹೋಗ್ತವೆ. ಆಣೆ ಪ್ರಮಾಣ ಅಂತ ಬಂದಾಗ ಇವತ್ತು ಬೇಲೂರು ಸುರೇಶ್ ಏನು ಹೋಗಿದ್ದಾರೆ, ಅವರ ಒಂದು ಅಸ್ತಿತ್ವಕ್ಕೆ ಎಲ್ಲಿ ಬೆಂಕಿ ಬೀಳುತ್ತಂತಾನೋ ಅಥವಾ ನಾನು ಪ್ರಾಮಾಣಿಕ ಅಂತ ಪ್ರೂವ್ ಮಾಡೋದಕ್ಕೋಸ್ಕರನೋ ಹೋಗಿ ಬಂದಿದ್ದಾರೆ. ಹಂಗಂತ ಅಡ್ಡ ಮತದಾನ ಆಗಿರೋದಂತೂ ನಿಜ. ಸುರೇಶ್ ಮಾಡದೇ ಇರ್ಬೋದು, ಯಾರೋ ರಮೇಶ್ ಮಾಡಿರ್ತಾರೆ. ಸುರೇಶ್ ಮಾಡದೇ ಇದ್ರು ರಮೇಶ್ ಅಂತೂ ಮಾಡಿದ್ದಾರೆ ಅಂತ. ಈ ರಮೇಶನ ಹುಡುಕಾಟದಲ್ಲಿ ಸುರೇಶ್ ಮೇಲ್ಗಡೆ ತೂಗುಕತ್ತಿ ಇಡಬಾರ್ದು. ಯಾಕಂದರೆ BJPಯ ನಿಷ್ಠಾವಂತರುಗಳು ಇದ್ದೇ ಇರ್ತಾರೆ ಒಂದಷ್ಟು ಜನ. ಇಲ್ಲಿ ನಿಮ್ಮಲ್ಲೇ ಗೊಂದಲಗಳಿದ್ದಾವೆ. ಆದರೆ ಅಡ್ಡ ಮತದಾನಕ್ಕೆ ಕಾರಣ ಏನು ಅನ್ನುವಂಥದ್ದು ನೋಡ್ಕೋಬೇಕು. ನಿಮ್ಮಲ್ಲೇ ಒಂದು ಆತ್ಮಾವಲೋಕನ ಆಗಬೇಕು. ಸಿ.ಟಿ. ರವಿ ಅದೇ ಹೇಳ್ತಾ ಇದ್ದಿತ್ತು, ನಮ್ಮಲ್ಲೊಂದು ಅವಲೋಕನ ನಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಆಗಬೇಕಾಗಿದೆ. ಮತದಾನದ ಪೂರ್ವ ಯೋಜನೆಗಳಲ್ಲಿ ಎಡವಿದ್ದಲ್ಲಿ ನಿಮ್ಮ ನಾಯಕರುಗಳು ಯಾವ್ಯಾವ ಸಿದ್ಧಾಂತಕ್ಕೆ ಬದ್ಧವಾಗಿ ಕಟಿಬದ್ಧವಾಗಿ ಕೂತ್ಕೊಂಡಿದ್ರು, ನಿಮ್ಮ ಆತ್ಮವಿಶ್ವಾಸ ಅತಿಯಾಗಿದ್ದಲ್ಲಿ ಯಾಕೆ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಿಲ್ಲ, ಯಾಕೆ ಶಾಸಕರು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ರು, ಇವೆಲ್ಲವೂ ಅಡ್ಡ ಮತದಾನಕ್ಕೆ ಏನೇನು ಕಾರಣ ಆಯಿತು ಅನ್ನೋದನ್ನ ಹಿಡಿಬೇಕು. ನಿನ್ನೆ ಸದಾನಂದ ಗೌಡ್ರದ್ದು ಒಂದು ಆಡಿಯೋ ರಿಲೀಸ್ ಆಯಿತು. ವ್ಯಕ್ತಿ ಯಾರ ಜೊತೆಗೆ ಮಾತಾಡಿದರು ಅಥವಾ ಸದಾನಂದ ಗೌಡ್ರೇ ಮಾತಾಡಿದರು ಅದು ಲೆಕ್ಕ ಅಲ್ಲ. ಆದರೆ ಒಂದು ಆಡಿಯೋ ಅಂತ ಬಂದಾಗ ಆ ಆಡಿಯೋಲ್ಲಿ ಒಂದು ಸತ್ಯಾಸತ್ಯತೆ ಇತ್ತು. ನಮ್ಮಲ್ಲಿ ಯಾವುದೂ ಸರಿ ಇಲ್ಲ, ನಾವು ಒಂದಷ್ಟು ಗೊಂದಲದಲ್ಲಿದ್ದೀವಿ, ಈ ವ್ಯಕ್ತಿಯನ್ನು ಒಂದು 2-3 ತಿಂಗಳಲ್ಲಿ ಇಳಿಸ್ಬೇಕು ನೀವು ಅನ್ನುವಂಥ ನಿಟ್ಟಲ್ಲಿ ಮಾತುಕತೆ ಆಗ್ತಾ ಇತ್ತು. ವೈಯಕ್ತಿಕ ವಿಚಾರದಲ್ಲಿ ಬಂದರೆ ಅವರೊಂದು ಸ್ಪಷ್ಟನೆ ಕೊಟ್ಬಿಟ್ಟು ಹೋಗಿದ್ದಾರೆ. ಅಂದರೆ ನನಗೆ ಸುತಾರಾಮ್ ಇಷ್ಟ ಇಲ್ಲ ಈ ವ್ಯಕ್ತಿ ಮುಂದುವರಿಯೋದು ಅನ್ನೋಂಥ. BJP ಒಳಗಡೆ ಇರುವ ಹಿರಿಯರಿಂದ ಆದಿಯಾಗಿ ಕಿರಿಯ ಶಾಸಕರವರೆಗೂ ಎಷ್ಟು ಜನಕ್ಕೆ ಇವರುಗಳು ಮುಂದೆ ನಿಂತ್ಕೊಳ್ಳೋದು ಇಷ್ಟ ಇದೆ ಅನ್ನುವಂಥದ್ದು. ಕೆಲವರು ಅಡ್ಡ ಮತದಾನ ಮಾಡಿರುವಂತಹ ಕೆಲವರು ಈಗ JDSಗೆ ಅವ್ರನ್ನ ಸೀಮಿತಗೊಳಿಸಿದ್ರಲ್ಲ, ಆ ಕಾಲಕ್ಕೆ ನಮ್ಮನ್ನು ಕಾಲ ಹತ್ರ ಇಟ್ಕೊಂಡಿದ್ದಾರೆ ಇವರು ಅಂತ.
ಈ ಪದ್ಧತಿಗೆ ನಮ್ಮನ್ನು ಇನ್ನೂ ತಳ್ಳುತ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರೇನಾದ್ರು ಅಡ್ಡ ಮತದಾನದ ಕಡೆ ಹೊರಟ್ರಾ, ಇಲ್ಲ ಈ ಯಾರು ಶಿವಗಂಗಾ ಬಸವರಾಜನ ಬಂಡೆ ಬ್ಲಾಸ್ಟ್ ಮಾಡಿದ್ದೀವಿ, ಬಂಡೆ ಇಟ್ಬಿಟ್ಟಿದ್ದೀವಿ, ಇವರೆಲ್ಲ ಮಾತಿಗಷ್ಟೇ ಸೀಮಿತ. ಶಿವಗಂಗಾ ಇನ್ನೊಬ್ರು ಬಂಡೆನೂ ಇಲ್ಲ ಉಂಡೆನೂ ಇಲ್ಲ, ಈಗ ಅವರಿಗೆ ಡೈನಮೈಟ್ ಇಟ್ಕೊಂಡು ಕೂತವ್ರೆ. ಎಲ್ಲಿ ಕೇರಳಕ್ಕೆ ನಿಮ್ಮ ಸಿದ್ದರಾಮಯ್ಯ ಅವ್ರು ಹೋದ ತಕ್ಷಣಕ್ಕೆ ಎಲ್ಲಿ ಮತ್ತೆ ಹಳೇದು 2018 ಥರ ಆಗ್ಬಿಡುತ್ತೆ ಅನ್ನುವಂಥದ್ದು ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವ್ರದ್ದು. ಯಾರೋ ಬಂಡೆ ಇಟ್ಕೊಂಡಿದಾರಂತೆ, ಏನೋ ಇಟ್ಕೊಂಡಿದಾರಂತೆ. ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟಕ್ಕೆ ಸೀಮಿತ ಆಗಬೇಕು. ಯಾಕಂತಂದ್ರೆ ಈಗ ನಿಮ್ಮಲ್ಲೇ ಎಲ್ಲವೂ ಸರಿ ಇಲ್ಲ. ಬಿಜೆಪಿನ ಬೈಯೋಷ್ಟೊತ್ತಿಗೆ ನಿಮ್ಮವ್ರು ಎಲ್ಲಿ ಎದ್ದು ಹೋಗ್ಬಿಡ್ತಾರೇನೋ ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಇನ್ನೂ ಸರಿಯಾದ್ರ ಇನ್ನೊಂದು 6 ತಿಂಗಳು ಸರಿಯಾಗೋದಕ್ಕೆ ಇದೆಯಾ, ಬೇರೆ ಏನಾದರೂ ಅಚಾತುರ್ಯಗಳಾಗತ್ತಾ, ಅವ್ರೇನಾದರೂ ಪ್ರವಾಸಕ್ಕೆ ಹೋಗಿರೋದು ಯಾವ್ದಾದ್ರು ಬೇರೆ ಉದ್ದೇಶ ಇದೆಯಾ, ನಿಮ್ಮಲ್ಲಿ ಗೊಂದಲಗಳಿದ್ದಾವೆ. ನೀವು ಬಂಡೆ ಇನ್ನೊಂದು ಅನ್ನೋಷ್ಟೊತ್ತಿಗೆ ಬರ್ತಾರೆ ಡೈನಮೈಟ್ ಇಟ್ಕೊಂಡು. ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಕಡೆಗಣಿಸಿ ನೋಡಂಗಿಲ್ವಲ್ಲ. ಸೊ ಹಂಗಾಗಿ ಶಿವಗಂಗಾ ಇನ್ನೊಬ್ಬರು ಮತ್ತೊಬ್ಬರು ಇವರೆಲ್ಲ ಮಾತಿಗೆ ಅಷ್ಟೊಂದು ಮಾನ್ಯತೆ ಸಿಗೋದಿಲ್ಲ. ಬಿಜೆಪಿಯಲ್ಲಿ ನಿಜಕ್ಕೂ ಆಗಿರೋದೇನು, ಅಡ್ಡ ಮತದಾನಕ್ಕೆ ಕಾರಣ ಏನು, ಒಂದು ಅವಲೋಕನ ಅಂತೂ ಆಗಬೇಕು. ಇಲ್ಲದೇ ಇದ್ದಲ್ಲಿ ಏನಾಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಯಾರನ್ನು ಮುಂದೆ ಕರ್ಕೊಂಡು ಹೋಗ್ಬೇಕು, ಇವ್ರು ಯಾರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ನಮ್ಮಲ್ಲಿರೋ ಮುಂಚೂಣಿ ನಾಯಕರುಗಳು ಸರಿಯಾಗಿ ಸಮತೋಲನದಿಂದ ನಡ್ಕೋತಾ ಇದ್ದಾರಾ, ಎಲ್ಲವೂ ಬಿಜೆಪಿಯಲ್ಲಿ ಒಂದು ಅವಲೋಕನ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ. ಬರೀ ಅಡ್ಡ ಮತದಾನ ಮಾಡೋದು 7 ಜನ 11 ಜನ ಏನಿದಾರಲ್ಲ, ಇವ್ರ ಮೇಲೆ ಮಾತ್ರ ಕ್ರಮಕ್ಕೆ ಆಗ್ರಹ ಆಗ್ತಾ ಇರುವಂಥದ್ದಲ್ಲ. ಇಡೀ ರಾಜ್ಯ ಬಿಜೆಪಿಯಲ್ಲೇ ಒಂದು ಅವಲೋಕನ ಆಗಬೇಕು. ಇಡೀ ರಾಜ್ಯ ಬಿಜೆಪಿಯಲ್ಲೇ ಒಂದು ಈ ಗೊಂದಲ ಏನು ಏರ್ಪಟ್ಟಿದೆ, ಇದಕ್ಕೆ ಫಸ್ಟು ದಾರಿ ಮಾಡ್ಕೋಬೇಕು. ಆ ನಿಟ್ಟಲ್ಲಿ ಅವ್ರು ಮಾತಾಡ್ದಂಗೆ ಇದ್ದಾರೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.